ಆಹಾ, ಸಕ್ಕು, ನಾನಿವತ್ತು ತುಂಬಾ ಸಂತೋಷವಾಗಿದ್ದೀನಿ. ಆಕಾಶದಲ್ಲಿ ತೇಲ್ತಿರೋ ಹಾಗಿದೆ. ನೀನು ನನಗೆ ಅಮೃತ. ನಿನ್ನ ನೋಡದೆ ಇದ್ರೆ ನಾನು ಬದುಕಕ್ಕಾಗಲ್ಲ. ಈ ಮುದ್ಕಿ ಪ್ರಾಣ ನಿನ್ನ ಹತ್ರನೇ ಇದೆ ಸಕ್ಕು. ನೀನ್ ನನ್ನ ಬಂಗಾರ. ನನ್ಗೆ ನೀನು ಸುಖವಾಗಿ ಸಂತೋಷವಾಗಿದ್ರೆ ಸಾಕು. ಅದಕ್ಕಿಂತ ಬೇರೆ ಯಾವ ಆಸೆನೂ ಇಲ್ಲ ಸಕ್ಕು. ದೊಡ್ಡೋರು ಹೇಳ್ತಾರಲ್ವಾ, ಅಸಲಿಗಿಂತ ಬಡ್ಡಿ ಮೇಲ್ ಪ್ರೀತಿ ಜಾಸ್ತಿ ಅಂತ. ನನ್ಗೆ ನನ್ ಮಗನ್ಗಿಂತ ನೀನಂದ್ರೇನೆ ತುಂಬಾ ಇಷ್ಟ. ಒಂದ್ಸಲ ತಪ್ಕೋಬೇಕು ಅನ್ನಿಸ್ತಿದೆ. ಹತ್ರ ಬಾ ಸಕ್ಕು. ಅಜ್ಜಿ, ನಾನಿನ್ನ ನೋಡಕ್ ಬಂದಿದ್ದೀನಲ್ವಾ, ಇನ್ನೀನು ಅಳ್ಬಾರ್ದು. ನನ್ಗೋಸ್ಕರ ನೀನು ಬೇಗ ಹುಷಾರಾಗ್ಬೇಕು. ಔಷಧಿ ತಗೊಂಡ್ರೆ ನಿನ್ ಆರೋಗ್ಯ ಸರಿ ಹೋಗಿ ನೀನ್ ಹುಷಾರಾಗ್ತೀಯ ಅಲ್ವಾ? ಏನಾದ್ರೂ ತಿನ್ಬೇಕು ಅಜ್ಜಿ. ಅಮ್ಮ ಅಲ್ಲಿಗ್ ಬಂದಾಗ ಹೇಳಿದ್ರು ನಾನ್ ಮಾಡಿರೋ ಗಂಜಿ ಬೇಕು ಅಂದೆ ಅಂತ. ಹೌದು ಹೌದು, ನೀನ್ ಮಾಡಿರೋ ಗಂಜಿ ಕುಡಿಬೇಕು ಅಂತಂದೆ. ನಿಜಾನೇ. ಸರಿ, ಹಾಗಾದ್ರೆ ನಾನ್ ಹೋಗಿ ಗಂಜಿ ಮಾಡ್ಕೊಂಡ್ ತರ್ತೀನಿ. ನೀನ್ ಅಲ್ಲಿವರೆಗೂ ವಿಶ್ರಾಂತಿ ತಗೋ. ಈಗ್ಲೇ ಬರ್ತೀನಿ. ನನ್ ಬಂಗಾರ ನನ್ನ ನೋಡಕ್ಕಿಷ್ಟು ದೂರ ಬಂದಿದ್ದಾಳೆ. ಸಕ್ಕು, ಪಾಂಡುರಂಗನ್ಗೆ ನನ್ ಮೇಲ್ ತುಂಬಾ ಕರುಣೆ ಇದೆ. ನಿನ್ಗೋಸ್ಕರ ನಾನ್ ಕಾಯ್ತಿದ್ದೀನಿ ಅಂತ ನಿನ್ನ ತವ್ರ ಮನೆ ಕಳಿಸಿದಾನೆ. ಅಜ್ಜಿ, ನಿನ್ ಜೀವನ ಪೂರ್ತಿ ಅವನ್ನ ಪೂಜೆ ಮಾಡಿದ್ಯಾ ಅಲ್ವಾ? ಆ ಪುಣ್ಯದಿಂದಾನೇ ಇವತ್ತು ನಾನ್ ನಿನ್ನ ನೋಡಕ್ ಬರೋ ಹಾಗಾಯ್ತು. ನೀನ್ ವಿಶ್ರಾಂತಿ ತಗೋ, ನಾನ್ ಈಗ್ಲೇ ಬರ್ತೀನಿ. ಏನಿದು? ಸಕ್ಕು ಕೋಣೆಲಿಲ್ವಲ್ಲ? ಅವಳು ಇಷ್ಟು ರಾತ್ರಿಯಲ್ಲಿ ಎಲ್ಲಿಗೆ ಹೋದ್ಲು? ಮನೆಯಿಂದ ಓಡ್ ಹೋಗಿದ್ದಾಳ? ಅವಳನ್ನ ಅವರಮ್ಮನ ಜೊತೆ ಕಳಿಸ್ಲಿಲ್ಲ ಅಂತ ಯಾರಿಗೂ ಹೇಳ್ದೆ ಅಜ್ಜಿ ನೋಡೋದಕ್ಕೆ ತವ್ರ ಮನೆಗೆ ಹೋಗಿರ್ತಾಳ? ಇವಳನ್ನ ಏನ್ ಮಾಡೋದು? ನನಗಂತೂ ಇವಳು ದೊಡ್ಡ ತಲೆನೋವಾಗ್ಬಿಟ್ಟಿದ್ದಾಳೆ. ತಕ್ಷಣ ದಿಗುಗ್ ಹೇಳ್ಬೇಕು. ದಿಗು, ದಿಗು, ಮನೆ ಹಾಳಾಗೋಯ್ತು, ಎದ್ದಳು. ಅಮ್ಮ, ಅಯ್ಯೋ, ಏನಾಯ್ತಮ್ಮ? ಆ ಹುಚ್ಚ ಹುಡುಗಿ, ಅದೇ ನಿನ್ ಹೆಂಡತಿ, ಕೋಣೆಲಿಲ್ಲ, ತವ್ರ ಮನೆಗೆ ಓಡ್ ಹೋಗಿದ್ದಾಳೆ. ಮಾತ್ ಕೇಳೋ ಜಾಯಮಾನ ಅಲ್ಲ. ಇಲ್ಲಿ ನಾನು ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೀನಿ, ಆದ್ರೂ ಕೂಡ ಕದ್ದು ಮುಚ್ಚಿ ಮನೆಯಿಂದ ಓಡ್ ಹೋಗಿದ್ದಾಳೆ. ನಮ್ ಮರ್ಯಾದೆ ಮಣ್ಪಾಲ್ ಮಾಡೋದಕ್ಕೆ ಕಂಕಣ ಕಟ್ಕೊಂಡಿದ್ದಾಳೆ ಅವಳು. ಚೆನ್ನಾಗಿ ನೋಡ್ಕೋತಿದ್ಯಾ? ನಾನು ಹಿಂದಿರುಗಿ ಮನೆಗೆ ಬರಲ್ಲ. ಕೃಷ್ಣಾ ನದಿ ಮೆಡ್ಲಲ್ಲಿ ಶಾಶ್ವತವಾಗಿ ಲೀನ ಆಗೋಗ್ತೀನಿ. ಅಮ್ಮ, ಸಕು ಒಂದ್ ವೇಳೆ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡಿರ್ತಾಳ? ಇಲ್ಲ, ಹಾಗಾಗ್ಬಾರ್ದು. ಆಮೇಲೆ ಅನಾವಶ್ಯಕವಾಗಿ ಎಲ್ರು ನಾನೇ ಕಾರಣ ಅಂತಾರೆ. ಏನೂ ಆಗಲ್ಲ ಕಣೋ. ಅವಳು ಯಾಕೆ ಸಾಯ್ತಾಳೆ? ನೀನ್ ಮೊದ್ಲೆದ್ದೇಳು, ನಾವು ಹೋಗ ಅವಳನ್ನು ಹುಡ್ಕೋಣ. ಅವಳೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ರೆ ನಮ್ ಮರ್ಯಾದೆ ಹೋಗುತ್ತೆ. ಹೇಳು, ಅವಳಿಂದ ದಿನಾ ಮನೇಲಿ ಸಮಸ್ಯೆನೆ. ಮೊದ್ಲು ನಾವ್ ಹಿತ್ಲಲ್ಲಿ ಹುಡ್ಕೋಣ. ಅಂದ್ರೆ ನಿನ್ ಉದ್ದೇಶ ಏನು? ಅವಳು ಬಾವಿಗೆ ಬಿದ್ದು ಸತ್ತು ಹೋಗಿರ್ತಾಳೆ ಅಂತನಾ? ಅಯ್ಯಯ್ಯೋ ದೇವ್ರೆ, ಬಾ ಬಾ ನೋಡೋಣ, ಬಾ. ಅಪ್ಪ ದೇವ್ರೆ, ಸಕ್ಕು ಕ್ಷೇಮವಾಗಿದ್ದಾಳೆ. ದಿಗು, ಅರೆ ಏನ್ ಮಾಡ್ತಿದೀಯ ಇಲ್ಲಿ? ನೆಮ್ಮದಿಯಾಗಿದ್ದ ನನ್ನ ನಿದ್ದೆನ ಹಾಳು ಮಾಡಿ ನೀನು ಮಧ್ಯರಾತ್ರಿಯಲ್ಲಿ ಅಡಿಗೆ ಮನೇಲಿ ಏನ್ ಮಾಡ್ತಿದ್ಯಾ? ಸಕ್ಕು, ಒಲೆ ಹಚ್ಚಿ ಮಧ್ಯರಾತ್ರಿ ಏನ್ ಅಡ್ಗೆ ಮಾಡ್ತಿದ್ಯಾ? ನನ್ಗೆ ಹಸ್ವಾಗ್ತಿದ್ಯಾ? ಇಲ್ಲ ಅಂದ್ರೆ ಯಾರಿಗೋಸ್ಕರನಾದ್ರೂ ಮಾಡ್ತಿದ್ಯಾ? ಏನಂದ್ರೆ ಅದು ನನ್ಗೆ ಹಸ್ವಾಗ್ತಿಲ್ಲ. ನಮ್ಮ ಅಜ್ಜಿಗೋಸ್ಕರ ನಾನು ಸಬ್ಬಕ್ಕಿ ಗಂಜಿ ಮಾಡ್ತಿದ್ದೀನಿ. ಅವ್ರು ನನ್ನ ಕನ್ವರಿಸ್ತಿದಾರಂತೆ.
ನಾನ್ ಗಂಜಿ ಮಾಡ್ಕೊಟ್ರೇನೆ ಕುಡಿತೀನಿ ಅಂತಿದ್ದಾರೆ. ಏನು? ಸಕ್ಕು, ಸಬ್ಬಕ್ಕಿ ಗಂಜಿ ಸಿದ್ಧ ಆಯ್ತಾ? ಮುಗೀತು ಅಜ್ಜಿ, ಇರು ಈಗ್ಲೇ ತಗೊಂಡ್ ಬಂದೆ, ಬರ್ತಾ ಇದ್ದೀನಿ. ನೋಡ್ದ್ಯಾ ದಿಗು, ಇವಳನ್ನ ಹುಚ್ಚಿ ಅಂತ ನಾನ್ ಸುಮ್ನೆ ಅನ್ನಲ್ಲ, ವಿಚಿತ್ರವಾಗಿ ವರ್ತಿಸ್ತಾಳೆ. ಇವಳ ಈ ವಿಚಿತ್ರ ನಡವಳಿಕೆ ನೋಡ್ತಿದ್ರೆ ನನಗೆ ತಲೆ ಸಿಡಿಯುತ್ತೆ. ಸಕ್ಕು, ನೀನ್ ಇಲ್ಲಿ ಗಂಜಿ ಮಾಡಿದ್ರೆ ಅಲ್ಲಿ ನಿಮ್ಮ ಅಜ್ಜಿಗೆ ಹೇಗ್ ಸಿಗತ್ತೆ? ನಿಮ್ಮ ಅಜ್ಜಿ ಇರೋದು ಮೈನಿಲಲ್ವಾ? ನೀನ್ ಇಲ್ಲಿ ಮಾಡಿ ಅವ್ರಿಗೆ ಹೇಗ್ ಕೊಡ್ತೀಯಾ? ಅಜ್ಜಿ ನನ್ ಬಗ್ಗೆನೇ ಕನ್ವರಿಸ್ತಿದ್ದಾರೆ, ಹಗ್ಲು ರಾತ್ರಿ ನನ್ನನ್ನೇ ನೆನ್ಸ್ಕೋತಿದ್ದಾರೆ. ನನ್ ಬಿಟ್ಟು ಬೇರೆ ಯಾರೇ ಗಂಜಿ ಮಾಡ್ಕೊಟ್ರು ಅವ್ರು ಕುಡಿಯಲ್ಲ. ನೋಡಿ, ಗಂಜಿ ಸಿದ್ಧವಾಗಿದೆ, ಅಜ್ಜಿ ಕುಡ್ಸೋದು ಒಂದೇ ಈಗ ಬಾಕಿ. ಏನೇ ನೀನೇನಾದ್ರೂ ಮಾಟಗಾತಿನಾ? ಇಲ್ಲಿ ಗಂಜಿ ಮಾಡಿದ್ರೆ ಮೈನಿಲಿರೋ ಅಜ್ಜಿಗೆ ಹೇಗೆ ಕುಡಿಸ್ತೀಯಾ? ನಿಜವಾಗ್ಲೂ ಹುಚ್ಚಿಡ್ದಿದೆ ನಿನ್ಗೆ. ಇಲ್ಲ, ನೀನ್ ಹೀಗೆ ಹೇಳಿದ್ ಮಾತ್ ಕೇಳಲ್ಲ, ನಿನಗೆ ಶಿಕ್ಷೆ ಆಗ್ಲೇಬೇಕು. ಅಮ್ಮ, ಅತ್ತೆ ಅತ್ತೆ ಬೇಡ ಅತ್ತೆ, ನಂಗ್ ಭಯ ಆಗ್ತದೆ. ನಿನಗೆ ಬರೆ ಹಾಕ್ಲೇಬೇಕು, ಆವಾಗ್ಲೇ ನಿನಗೆ ಬುದ್ಧಿ ಬರೋದು. ಅಮ್ಮ 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 ಬೇಡಮ್ಮ, ನೀನೇನ್ ಮಾಡ್ತಿದ್ಯಾ? ಅವಳು ಹುಚ್ಚಿ ಅಂದ್ರೆ ನೀನ್ ಯಾಕೆ ಹೇಗ್ ಮಾಡ್ತಿದ್ಯಾ? ದಿಗೋ, ನೀನ್ ಆಚೆ ಹೋಗು. ಇವಳಿಗೆ ಬುದ್ಧಿ ಭ್ರಮಣೆ ಆಗಿದೆ, ಹುಚ್ಚಿಡ್ದಿದೆ ಕಣೆ ನಿನ್ಗೆ. ಅಮ್ಮ ಬೇಡ, ಇಲ್ಲಿ ನೋಡು, ನಾವು ಸರಿಯಾಗೇ ಇದ್ದೀವಲ್ಲ, ನಾವು ಕೂಡ ಅವಳ ಹಾಗೆ ಹುಚ್ಚುಚ್ಚಾಗಾಡ್ಬೇಕಾ? ನೀನ್ ನನ್ ತಾಳ್ಮೆನ ಪರೀಕ್ಷೆ ಮಾಡ್ತಿದ್ಯಾ? ಇವನ್ ಮುಖ ನೋಡಿ ಬಿಡ್ತಿದ್ದೀನಿ.